ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ವಿಜಯಪುರದ ಪಾಲಿಕೆ ಬಿಜೆಪಿ ಪಾಲು. ಯತ್ನಾಳ್ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಣೆ. ಹೌದು, ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರದ ಗದ್ದುಗೆಗೆ ಏರಿದೆ. ಮೇಯರ್ ಆಗಿ ವಾರ್ಡ್ ನಂಬರ್ 5ರ ಸದಸ್ಯ ಮಡಿವಾಳಪ್ಪ ಸಿದ್ದರಾಮಪ್ಪ ಕರಡಿ ಅವರು, ಹಾಗೆ ಉಪಮೇಯರ್ ಆಗಿ ವಾರ್ಡ್ ನಂಬರ್ 17ರ ಸುಮಿತ್ರಾ ಜಾಧವ್ ಆಯ್ಕೆಯಾಗಿದ್ದಾರೆ. 35 ಸದಸ್ಯ ಬಲದ ಪಾಲಿಕೆ. ಯಾವುದೇ ಪಕ್ಷಕ್ಕೆ ಸರಳ ಬಹುಮತವಿಲ್ಲ. ಬಿಜೆಪಿ 17, ಕಾಂಗ್ರೆಸ್ 10, ಪಕ್ಷೇತರರು 5, ಎಐಎಂಐಎಂ 2 ಹಾಗೂ ಜೆಡಿಎಸ್ 1 ಸ್ಥಾನವನ್ನ ಹೊಂದಿರುವಂಥದ್ದು. ಜನಪ್ರತಿನಿಧಿಗಳು ಸೇರಿದ ಹಾಗೆ ಒಟ್ಟು 46 ಜನರಿಗೆ ಈಗಾಗಲೇ ಮತದ ಹಕ್ಕನ್ನು ಕೊಡಲಾಗಿತ್ತು. ಜನವರಿ 27ನೇ ತಾರೀಕು ಮೇಯರ್ ಹಾಗೂ ಫೆಬ್ರವರಿ 12ನೇ ತಾರೀಕು ಉಪಮೇಯರ್ ಸ್ಥಾನಕ್ಕೆ ಮತದಾನ ನಡೆದಿತ್ತು. ಸಾಕಷ್ಟು ರಾಜಕೀಯ ಮೇಲಾಟಗಳು ಹಾಗೆ ಕಾನೂನು ಹೋರಾಟಗಳಿಂದಾಗಿ 7-8 ತಿಂಗಳ ಬಳಿಕವಾಗಿ ಫಲಿತಾಂಶ ಇದೀಗ ಹೊರಗಡೆ ಬಿದ್ದಿದೆ. ಮೇಯರ್ ಸ್ಥಾನದ ಬಿಜೆಪಿ ಅಭ್ಯರ್ಥಿ ಕರಡಿ ಅವರು 24 ಮತಗಳನ್ನು ಪಡೆದು ಚುನಾಯಿತರಾಗಿದ್ದಾರೆ. ವಾರ್ಡ್ ನಂಬರ್ 8ರ ಕಾಂಗ್ರೆಸ್ ಸದಸ್ಯ ಅಶೋಕ್ ನ್ಯಾಯಗೊಂಡ ಅವರು 22 ಮತಗಳನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಉಪಮೇಯರ್ ಸ್ಥಾನದ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಿತ್ರಾ ಜಾಧವ್ 24 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಆದರೆ ಉಪಮೇಯರ್ ಚುನಾವಣೆ ಪ್ರಕ್ರಿಯೆ ವೇಳೆಯಲ್ಲಿ ಕಾಂಗ್ರೆಸ್ ಬಹಿಷ್ಕಾರ ಮಾಡಿದ್ರಿಂದಾಗಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ವಾರ್ಡ್ ನಂಬರ್ 24ರ ಪಕ್ಷೇತರ ಅಭ್ಯರ್ಥಿ ವಿಮಲಾ ಕಾಣೆ ಪರವಾಗಿ ಯಾವುದೇ ಮತಗಳು ಚಲಾವಣೆ ಆಗಿಲ್ಲ. ಇನ್ನು ಯತ್ನಾಳ್ ನೇತೃತ್ವದಲ್ಲಿ ಈ ಒಂದು ವಿಜಯೋತ್ಸವ ನಡೆದಿರುವಂಥದ್ದು. ಮಹಾನಗರ ಪಾಲಿಕೆ ರಚನೆಯಾದ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಆದರೆ ಉಚ್ಚಾಟಿತ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷರು ಸೇರಿದ ಹಾಗೆ ಯಾವುದೇ ನಾಯಕರು ಕೂಡ ಪಾಲಿಕೆಯ ಬಳಿಗೆ ಬಂದಿರಲಿಲ್ಲ. ಇನ್ನು ಚುನಾವಣಾ ಫಲಿತಾಂಶ ಘೋಷಣೆಗೂ ಮುನ್ನ ಶಾಸಕರಾದ ಯತ್ನಾಳ್ ಕಾರ್ನಲ್ಲೇ ಮೇಯರ್ ಅಭ್ಯರ್ಥಿ ಕರಡಿ ಹಾಗೂ ಉಪಮೇಯರ್ ಅಭ್ಯರ್ಥಿ ಸುಮಿತ್ರಾ ಜಾಧವ್ ಹಾಗೂ ಬಿಜೆಪಿ ಸದಸ್ಯರು ಪಾಲಿಕೆ ಕಚೇರಿಗೆ ಆಗಮಿಸಿದರು. ಅಲ್ಲದೆ ಚುನಾವಣೆ ಫಲಿತಾಂಶ ಘೋಷಣೆ ಪ್ರಕ್ರಿಯೆ ವೇಳೆಯಲ್ಲೂ ಕೂಡ ಯತ್ನಾಳ್ ಅವರು ಜೊತೆಯಾಗಿ ಇದ್ರು. ಫಲಿತಾಂಶ ಘೋಷಣೆಯ ನಂತರ ಯತ್ನಾಳ್ ಪರವಾಗಿಯೇ ಎಲ್ಲಾ ಸದಸ್ಯರು ಘೋಷಣೆಗಳನ್ನ ಮೊಳಗಿಸಿದ್ದಾರೆ. ಅಲ್ಲದೆ ಜೈ BRP ಅಂದರೆ ಬಸನಗೌಡ ಪಾಟೀಲ್ ಅಂತ ಹೇಳಿ ಜೈಕಾರಗಳನ್ನ ಹಾಕಿದ್ದಾರೆ. ಬಹುತೇಕ ಕಾರ್ಯಕರ್ತರು ಬಿಜೆಪಿ ಶಾಲೆಗಳ ಬದಲಾಗಿ GRP ಅನ್ನುವಂಥ ಹೆಸರಿನ ಶಾಲೆಗಳನ್ನು ಧರಿಸಿದ್ದು ಸಾಕಷ್ಟು ಗಮನ ಸೆಳೆದಿದೆ. ನಂತರ ಹೊರಗಡೆ ಬಂದಾಗಲೂ ಕೂಡ ಯತ್ನಾಳ್ ಅವರ ಜೊತೆ ಸೇರಿಕೊಂಡು ಮೇಯರ್ ಹಾಗೂ ಉಪಮೇಯರ್ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಏನು ಈ ಒಂದು ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಚುನಾವಣೆ ನಡೆದು ಫಲಿತಾಂಶ ಬಂದಿದೆ, ಇದರ ಬೆಂಬಲ ಸಂಪೂರ್ಣವಾಗಿ ಯತ್ನಾಳ್ ಅವರೇ ಕೊಟ್ಟಿರುವಂಥದ್ದು. ಈ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.